ವಿದ್ಯಾರ್ಥಿಗಳೇ, 9ನೇ ತರಗತಿಯ ಗಣಿತ ವೃತ್ತಗಳಲ್ಲಿ ನಾವು ಕೆಲವು ಕ್ವಶನನ್ನು ತಗೊಂಡಿದ್ದೀವಿ. ಇದರಲ್ಲಿ ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ. ಕೊಟ್ಟಿರ್ತಕ್ಕಂಥ ಎ ಬಿ ಅಂತಕ್ಕಂಥದ್ದು ಒಂದು ಜಾ ಇದೆ. ಇದು ವೃತ್ತದ ತ್ರಿಜ್ಯಕ್ಕೆ ಸಮನಾಗಿದೆ. ಆ ಜಾದಿಂದಾಗಿ ವೃತ್ತದ ಲಘು ಕಂಸ ಅಂದರೆ ಎ ಬಿಯಲ್ಲಿ ನಾವು ತಗೊಳ್ಳೋದಾದರೆ, ಈ ಉದಾಹರಣೆಗೆ ನಾನು ಒಂದು ವೃತ್ತವನ್ನು ತಗೊಂಡ್ರೆ ಇದರಲ್ಲಿ ಎ ಬಿ ಅಂತಕ್ಕಂಥದ್ದೊಂದು ಜಾ ಇದೆ. ಈ ಜಾದಿಂದ ವೃತ್ತದ ಲಘು ಕಂಸ ಅಂದರೆ ಈ ಪ್ರದೇಶ ಇರ್ತಕ್ಕಂಥದ್ದು ಏನಿದೆಯೋ ಎ ಬಿಯಿಂದ ಆವರಿಸ್ಕೊಂಡಿರ್ತಕ್ಕಂಥದ್ದು, ಇದು ಕಡಿಮೆ ಪ್ರದೇಶವನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಲಘು ವೃತ್ತ ಕಂಸ ಆಗುತ್ತೆ. ಹಾಗೆಯೇ ಲಘು ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಹಾಗೂ ಅಧಿಕ ಕಂಸ ಅಂದರೆ ಉಳಿದಿರತಕ್ಕಂಥ ಭಾಗ, ಈ ಭಾಗ ಏನಿದೆಯೋ ಇದು ಅಧಿಕ ಕಂಸ ಆಗ್ತಕ್ಕಂಥದ್ದು. ಈ ಕಂಸದ ಮೇಲಿನ ಒಂದು ಬಿಂದುವಿನಲ್ಲಿ ಏರ್ಪಡುವ ಕೋನಗಳನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾನೆ. ಇಲ್ಲಿ ಏರ್ಪಡುವ ಕೋನಗಳನ್ನು ಕಂಡುಹಿಡಿಯಿರಿ ಅಂದರೆ ಇಲ್ಲಿ ನಮಗೆ ಯಾವುದೇ ಅಳತೆಯನ್ನು ಕೊಟ್ಟಿಲ್ಲ, ನೇರವಾಗಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಒಂದೇ ಒಂದು ಹಿಡ್ಸು, ಅದು ಕೂಡ ಒಂದು ವೃತ್ತದ ಜಾವು ಅದರ ತ್ರಿಜ್ಯಕ್ಕೆ ಸಮನಾಗಿದೆ ಅಂತಕ್ಕಂಥದ್ದನ್ನು ಬಿಟ್ಟರೆ ಏನೂ ಕೂಡ ಇಲ್ಲ. ಇದರ ಬೇಸಿಸ್ ಮೇಲೆ ನಾವು ವೃತ್ತದ ಲಘು ಕಂಸ ಮತ್ತು ಅಧಿಕ ಕಂಸದ ಮೇಲಿರ್ತಕ್ಕಂಥ ಕೋನಗಳನ್ನು ಕಂಡುಹಿಡ್ಕೋಬೇಕು. ಮೊದಲನೇದಾಗಿ ನಾನು ವೃತ್ತದ ಜಾವನ್ನು ಹೇಳ್ಕೊಳ್ತೀನಿ. ಇದನ್ನು ನಾನು ವೃತ್ತದ ಜಾದ ಅಳತೆಯಷ್ಟೇ ತ್ರಿಜ್ಯಕ್ಕೆ ಹೇಳ್ಕೊಂಡಿರ್ತಕ್ಕಂಥದ್ದು. ಇದನ್ನು ಓ ಅಂತ ತಗೊಳ್ತೀನಿ. ಅಂದರೆ ಓ ಎ, ಓ ಬಿ ಮತ್ತು ಎ ಬಿ ಮೂರು ಕೂಡ ಸಮನಾಗಿರ್ತಕ್ಕಂಥದ್ದು. ಇದರ ಬೇಸಿಸ್ ಮೇಲೆ ತಗೊಳ್ಳೋದಾದರೆ ಓ ಎ, ಓ ಬಿ ಮತ್ತು ಎ ಬಿ, ಇಲ್ಲಿ ಜಾ ಇರ್ತಕ್ಕಂಥದ್ದು ತ್ರಿಜ್ಯ. ಓ ಎ ಬಾಹು, ಓ ಬಿ ಬಾಹು, ಎ ಬಿ ಬಾಹು ಮೂರು ಬಾಹುಗಳು ಸಮನಾಗಿರೋದ್ರಿಂದ ಇದರಿಂದ ಉಂಟಾಗ್ತಕ್ಕಂಥ ಕೋನಗಳು ಏನಿದಾವೋ ಅದೇನಾಗುತ್ತೆ, ಅಷ್ಟರದ್ದು ಅಳತೆಯನ್ನು ಕೂಡ ನಮಗೆ 60 ಡಿಗ್ರಿ ಮತ್ತು 60 ಡಿಗ್ರಿ ಸಿಗ್ತಕ್ಕಂಥದ್ದು. ಮೂರು ಬಾಹುಗಳು ಸಮನಾಗಿದ್ದಾಗ ಆ ಕೋನದ ಅಳತೆಯೂ ಕೂಡ ನಮಗೆ 60 ಡಿಗ್ರಿ ಅಳತೆ ಬರ್ತಕ್ಕಂಥದ್ದು. ಈಗ ಇದರ ಬೇಸಿಸ್ ಮೇಲೆ ನಾನು ಎ ಸಿ ಬಿ ಮತ್ತು ಎ ಡಿ ಬಿ ಕೋನಗಳ ಅಳತೆಯನ್ನು ಕಂಡುಹಿಡ್ಕೋಬೋದು. ಹಾಗಾಗಿ ಮೊದಲನೇದಾಗಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನು ನಾವು ಬರ್ಕೊಳ್ತಾ ಹೋಗೋಣ. ಮೊದಲನೇದು ದತ್ತ ಓ ವೃತ್ತ ಕೇಂದ್ರವಿರುವ ವೃತ್ತದಲ್ಲಿ, ಓ ಕೇಂದ್ರವಿರುವ ವೃತ್ತದಲ್ಲಿ ಎ ಬಿ ಜಾವು ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡಗಳನ್ನು ವಿಭಾಗಿಸಿದೆ. ಹಾಗೆಯೇ ತ್ರಿಜ್ಯಗಳು ಎ ಬಿ ಇಸ್ ಈಕ್ವಲ್ ಟು ಓ ಎ ಇಸ್ ಈಕ್ವಲ್ ಟು ಓ ಬಿ ಆಗಿದೆ. ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗಾದರೆ ನಾವು ಸಾಧನೆಯ ಮಾಡಬೇಕಾಗಿರೋದು ಅಥವಾ ಕಂಡುಹಿಡಿಬೇಕಾಗಿರ್ತಕ್ಕಂಥದ್ದು ಆ್ಯಂಗಲ್ ಎ ಸಿ ಬಿ ಮತ್ತು ಆ್ಯಂಗಲ್ ಎ ಡಿ ಬಿ, ಈ ಎರಡು ಕೋನಗಳನ್ನು ಕಂಡುಹಿಡ್ಕೋಬೇಕು. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ, ರಚನೆಯನ್ನು ಮಾಡ್ಕೊಂಡಿದ್ದೀವಿ. ರಚನೆ ಓ ಎ ಓ ಬಿ, ಓ ಎ ಮತ್ತು ಓ ಬಿಗಳನ್ನು ಸೇರಿಸಿದೆ. ನೆಕ್ಸ್ಟ್ ಒಂದು ಸಾಧನೆಯನ್ನು ತಗೊಳ್ಳೋದಾದರೆ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಅದನ್ನೇ ನಾನಿಲ್ಲಿ ಬರ್ಕೊಳ್ತೀನಿ. ತ್ರಿಭುಜ ಓ ಎ ಬಿಯಲ್ಲಿ ಎ ಬಿ ಇಸ್ ಈಕ್ವಲ್ ಟು ಓ ಎ
ಇಸ್ ಈಕ್ವಲ್ ಟು ಒ ಬಿ. ಇದು 1ರಿಂದ. ನೆಕ್ಸ್ಟ್ ಬಂತು ತ್ರಿಭುಜ ಒ ಎ ಬಿ ಸಮಬಾಹು ತ್ರಿಭುಜವಾಗಿದೆ. ಅದರಿಂದ ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಸಮಬಾಹು ತ್ರಿಭುಜಗಳ ಕೋನ. ಹಾಗಾದರೆ ನಮಗೆ ಎ ಸಿ ಬಿ ಮತ್ತು ಎ ಒ ಬಿ ಇದನ್ನೆರಡನ್ನು ತಗೋಣ. ಈಗ ಎ ಸಿ ಬಿಯು ಆ್ಯಂಗಲ್ ಎ ಒ ಬಿ ಕೇಂದ್ರದಲ್ಲಿ ಉಂಟು ಮಾಡಿದ ಕೋನ. ಹಾಗೆಯೇ ಎ ಡಿ ಬಿ ಉಳಿದ ವೃತ್ತ ಭಾಗದಲ್ಲಿ ಉಂಟಾದ ಕೋನ. ಹಾಗಾದರೆ ನೆಕ್ಸ್ಟು ಏನಾಗುತ್ತೆ, ನಮಗೆ ಗೊತ್ತಿರೋ ಹಾಗೆ ವೃತ್ತದಲ್ಲಿ ಅಂದರೆ ಒಂದು ಜಾದಿಂದ ಉಂಟಾಗಿರ್ತಕ್ಕಂಥ ಒಂದೇ ಕಂಸ, ಅಂದರೆ ಈ ಕಂಸದಿಂದಲೇ ವೃತ್ತ ಕೇಂದ್ರ ಮತ್ತು ಕಂಸದಿಂದ ಉಂಟಾಗಿರ್ತಕ್ಕಂಥ ಕೋನಗಳೇನಿದೆಯೋ ಈ ಕೇಂದ್ರದ ಕೋನದ ಅರ್ಧದಷ್ಟು ಅಳತೆಯನ್ನು ವೃತ್ತ ಪರಿಧಿಯಲ್ಲಿ ಉಂಟು ಮಾಡಿರ್ತಕ್ಕಂಥ ಕೋನ ಇರುತ್ತೆ, ಅಥವಾ ವೃತ್ತ ಪರಿಧಿಯಲ್ಲಿ ಕೋನ ಇರತಕ್ಕಂಥದ್ದು 2ರಷ್ಟು ಅಳತೆಯನ್ನು ಕೇಂದ್ರ ಕೋನ ಹೊಂದಿರುತ್ತೆ. ನಾವೊಂದು ಪ್ರಮೇಯವನ್ನು ಇಂದಿನ ವಿಡಿಯೋದಲ್ಲಿ ಸಾಧನೆ ಮಾಡಿ ನೋಡಿದ್ದೀವಿ, ಅದನ್ನೇ ಇಲ್ಲಿ ನಾವು ತಗೋಣ. ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಡಿ ಬಿ. ಅಂದರೆ ಆ್ಯಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಒ ಬಿ ಅರ್ಧ. ಎ ಡಿ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ ಬೈ 2. ಆ್ಯಂಗಲ್ ಎ ಡಿ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಆಯಿತು. ಇದು ನಮಗೆ ಒಂದು ಕೋನದ ಅಳತೆ ಸಿಕ್ತು. ಯಾವುದ್ರದ್ದು? ಎ ಡಿ ಬಿ. ಈಗ ಎ ಡಿ ಬಿ ಸಿ ತಗೊಂಡ್ರೆ ಇದು ಚಕ್ರೀಯ ಚತುರ್ಭುಜ ಆಗುತ್ತೆ. ಚಕ್ರೀಯ ಚತುರ್ಭುಜ ಆದರೆ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ. ಅಲ್ಲಿಗೆ ಎ ಡಿ ಬಿ ಕೋನದ ಆಪೋಸಿಟು ಸಿ ಕೋನ, ಇವೆರಡರ ಕೋನದ ಅಳತೆ ನಮಗೆ ನೇರವಾಗಿ ಸಿಗುತ್ತೆ. ಎ ಸಿ ಬಿ ಡಿ ಚಕ್ರೀಯ ಚತುರ್ಭುಜವಾಗಿದೆ. ಅದರಿಂದ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆ್ಯಂಗಲ್ ಸಿ ಪ್ಲಸ್ ಡಿ ಕೋನ 30 ಡಿಗ್ರಿ ಇಸ್ ಈಕ್ವಲ್ ಟು 180. ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 180 ಮೈನಸ್ 30. ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು 150 ಡಿಗ್ರಿ. ಅಲ್ಲಿಗೆ ಸಿ ಕೋನ ಮತ್ತು ಡಿ ಕೋನದ ಅಳತೆ ನಮಗೆ ಸಿಕ್ತು. ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಉಳಿದಿರತಕ್ಕಂಥ ಇದೇ ವೃತ್ತಗಳಲ್ಲಿ ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಮೌಲ್ಯಾಂಕನ ಪರೀಕ್ಷೆಯಿಂದ. ಅದರಿಂದ ಈ ಮುಂದಿನ ಉಳಿದಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡೋಣ. ಇದರಲ್ಲಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ.